ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ಪರ್ಧೆ ಒಳಗ ಯಾರು ಫಸ್ಟ್ ಬರ್ತಾರ ಅವ್ರಿಗೆ ಪ್ರೀತಿಯಿಂದ ಬಹುಮಾನ ಕೊಡಕ ಯಾರು ಬರಾಕತ್ತಾರ ಹೇಳ್ರಿ? ನಮ್ಮ ಈಗ ತಾನ ಜಿ ಕನ್ನಡದೊಳಗ ಮದುವೆ ಆಗಿರ್ತಕ್ಕಂತ ಜೋಡಿ ಹತ್ಕೊಂಬರಾಕತ್ತಾರ ಚಕ್ಕಡಿ ಗಾಡಿ. ಲಗುನ ಅವ್ರನ್ನ ಕರೀಲಿ ಕೋಡಿ ಬಂದ್ರ ಮಾಡ್ತಾರ ಮಸ್ತ್ ಮೋಡಿ. ಕರೇನ್ರಿ? ಕರಿ 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 ಬರ್ರಿ ಅಣ್ಣಾರೇ ಅಕ್ಕರೇ. ಇವರು ನಮ್ಮ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಸಂಜೀವ ಹಾಗೂ ನಮ್ಮ ಅಮ್ಮು ಅಕ್ಕ ಅಮೃತ. ನೀವೆಲ್ಲರೂ ಆದಿಲಕ್ಷ್ಮಿ ಪುರಾಣ ನೋಡ್ತಿದ್ದೀರಾ ಎಲ್ಲರೂ? ನಿಮ್ಮೆಲ್ಲರ ಒಂದು ವಿಶಸ್ಸು, ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮಗ್ ಬೇಕು. ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಜೋಡಿ, ಈ ಒಂದು ಹೊಸ ಪ್ರಯತ್ನ, ಹೊಸಬರ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಂತೀನಿ. ಮತ್ತ ಹೆಂಗ ಅನ್ಸಾಕತೈತ್ರಿ? ಈಗ ನೋಡಿ, ಹೊಸದಾಗಿ ಮದುವೆ ಆದ್ಮೇಲೆ ನನ್ನ ಪರಿಸ್ಥಿತಿ ಏನಿದೆ, ಯಾರ್ಯಾರು ಸೀರಿಯಲ್ ನೋಡಿದಾರೆ ಅವ್ರಿಗೆ ಗೊತ್ತಿದೆ ನನ್ನ ಪರಿಸ್ಥಿತಿ ಏನಿದೆ ಅಂತ. ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂದ್ರ ಅದ್ ಹೆಂಗೈತೋ ಏನೋ. ನಿನ್ನ ಪರಿಸ್ಥಿತಿ ಹಂಗೈತೆ. ಎಷ್ಟು ವರ್ಷದಿಂದ ಹುಡುಕಾಕತ್ತಿ ಒಂದ್ ಹೆಣ್ಣು ಸಿಗುವಲ್ ಸುಮ್ಮನಿತ್ ಕಲೆ. ಸರಿ, ಈಗ ಅಮೃತ ಅವ್ರ, ನೀವು ನಮ್ಮ ಹರಿಹರದ ಮಂದಿ ರಂಗೋಲಿ ಹಾಕ್ಯಾರ. ಯಾರ ರಂಗೋಲಿ ಚಂದ ಹಾಕ್ಯಾರ ಅಂತೇಳಿ ನೋಡಿ ಅದಕ್ಕೆ ಮಾರ್ಕ್ಸ್ ಕೊಟ್ಟು ನೀವ ಪ್ರೀತಿಯಿಂದ ಅವ್ರು ಎಲ್ರಿಗೂ ಬಹುಮಾನ ಕೊಡ್ಬೇಕಾಗ್ತತಿ. ಯಾರ್ಯಾರು ಹೆಂಗ್ ಹಾಕ್ಯಾರ ಅಂತ ನೋಡ್ತಿರಲ್ಲ? ಖಂಡಿತ ಒಂದ್ಸಲ ನೋಡ್ಕೊಂಬರೋಣ. ಬಟ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಎಲ್ಲರೂ ಬಹಳ ಶ್ರದ್ಧೆಯಿಂದ ಬಹಳ ಇಷ್ಟಪಟ್ಟು ಈ ಒಂದು ರಂಗೋಲಿನ ಹಾಕಿದೀರಾ. ಇಲ್ಲಿ ವಿನ್ನರ್ ಒಬ್ರು ಇರ್ಬೋದು, ಆದ್ರೆ ನನ್ನ ಪ್ರಕಾರ ಇಲ್ಲಿ ಯಾರ್ಯಾರು ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಈ ಒಂದು ಜಿ ಕನ್ನಡ ಅಮೃತಧಾರೆ ಸಂಕ್ರಾಂತಿ ಜಾತ್ರೆಗೋಸ್ಕರ ರಂಗೋಲಿ ಬಿಡಿಸಿದಿರೋ ಪ್ರತಿಯೊಬ್ರು ಕೂಡ ವಿನ್ನರ್ಸೇ ನನ್ನ ಪ್ರಕಾರ. ನಿಮ್ಮೆಲ್ಲರಿಗೂ ಚಪ್ಪಾಳೆ. ಬನ್ನಿ ಹಾಗಾದ್ರೆ ಒಂದ್ಸಲ ನೋಡೋಣ. ಅಮೃತ ಅವ್ರ ನೋಡ್ರಿ, ಅಲ್ಲಿ ಈ ಕಡೆ ಧಾರೆ, ಮೊನ್ನೆ ನಿಮ್ಮ ಅಜ್ಜರು ಧಾರೆ ಎರೆದು ಕೊಟ್ರು. ಆ ಕಡೆ ನಿಮ್ಮ ಹೆಸರು ಅಮೃತ ಧಾರೆ. ಅಮೃತ ಧಾರೆ ಜಿ ಕನ್ನಡ ಅಂತೇಳಿ ಬರೆದು ಸಂಕ್ರಾಂತಿ ಹಬ್ಬನ ಅವರು ಸಡಗರ ಮಾಡಿಕೊಂಡು ಇಲ್ಲೊಂದು ರಂಗೋಲಿ ತೆಗೆದಾರ. ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು? ನನಗೆ ಈ ಥೀಮ್ ತುಂಬ ಇಷ್ಟ ಆಯಿತು. ಬಿಕಾಸ್ ನಾವು ಮಾಡ್ತಾ ಇರೋದು ಸಂಕ್ರಾಂತಿ ವತಿಯಾಗಿ ಇದನ್ನ ಮಾಡ್ತಿರೋದ್ರಿಂದ, ಸೊ ಕಬ್ಬು, ಸೂರ್ಯ ಆ್ಯಂಡ್ ಕೈಟ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾರು ಬಿಡ್ಸಿರಿ ಇದನ್ನ? ಇದ್ರೊಳಗೆ ಕೋಮಲ ಯಾರು? ಕೋಮಲವಾಗಿ ಅದಾರ. ವಿದ್ಯೆ ಯಾರು? ಶಾನ್ಯಾಕಿದೀವ ನೀ, ಶಾನ್ಯದಾಗ ಶಾನ್ಯಾಕಿದಿ. ಅಂಬಿಕಾ ಯಾರು? ನೋಡು, ಕೂದ್ಲಾನು ಹಂಗ ಬಿಟ್ಟಾಲು. ನಮ್ಮ ಅಂಬಿಕಾ ಅನ್ಗತ್ತೆ ತ್ರಾಸ್ ತಗೊಂಡು ರಂಗೋಲಿ ತೆಗೆದಿರೋ ಖುಷಿಲೇ ತೆಗ್ದೀವಿ ಸರ್, ಭಾಳ ಇಷ್ಟಪಟ್ಟು ತೆಗ್ದೀವಿ. ಭಾಳ ಇಷ್ಟಪಟ್ಟು ತೆಗ್ದಿರಿ. ಇವರು 3 ಮಂದಿ ಕಷ್ಟಪಟ್ಟು ರಂಗೋಲಿ ತೆಗೆದಾರ. ನಿಮ್ಗೆ ಹೆಂಗ್ ಅನಿಸ್ತು, ಏನ್ ಅನಿಸ್ತು ಹೇಳಿ? ನನ್ಗೆ ಗೊತ್ತಾಗ್ತಿದೆ ನೀವು ಎಷ್ಟು ಪ್ರೀತಿಯಿಂದ ಇದನ್ನ ಬಿಡಿಸಿದೀರಾ ಅಂತ. ಸೊ ನೋಡೋಣ, ಇವಾಗ ನಾವು ಎಲ್ಲ ರಂಗೋಲಿಗಳು ನೋಡಾದ್ಮೇಲೆ ತಾನೇ ಡಿಸೈಡ್ ಮಾಡೋದು. ಈ ಜಾತ್ರೆ ಒಳಗ ಅತಿ ಅದ್ಭುತವಾದಂತ ವಿಶಾಲವಾದಂತ ರಂಗೋಲಿ ಮಸ್ತ್ ಹಾಕ್ಯಾರ. ಈ ರಂಗೋಲಿ ಹೆಂಗ ಅನ್ಸಾಕತೈತ್ರಿ ನಿಮ್ಗ? ನಿಜವಾಗ್ಲೂ ಬಹಳ ಇಷ್ಟ ಆಗ್ತಿದೆ. ಯಾಕೆಂತಂದ್ರೆ ನೀವು ಹೇಳ್ದಂಗೆ ಇಷ್ಟು ವಿಶಾಲವಾದಂತಹ ಒಂದು ರಂಗೋಲಿ ಬಿಡಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಬಹಳ ಕಷ್ಟ. ಅಂಡ್ ಇದನ್ನು ಬಿಡಿಸಿರೋರು ಯಾರಿದಾರೋ ಅವ್ರು ಆಲ್ರೆಡಿ ನನ್ನ ಪಕ್ಕ ಬಂದು ನಿಂತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸುಹಾಸಿನಿ, ಶ್ವೇತಾ, ನಂದಿನಿ, ಕವಿತಾ. ಇಲ್ಲ, ಇದು ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಪ್ರತಿಯೊಂದು ನೋಡಿದ್ರೆ ನನ್ಗೆ ಇಷ್ಟ ಆಯ್ತು. ಇದು ಕೂಡ ನನಗೆ ಕನ್ಫ್ಯೂಸ್ ಆಗ್ತದೆ ಯಾವ್ದಕ್ಕೆ ಏನ್ ಹೇಳ್ಬೇಕು, ಬಿಕಾಸ್ ಎಲ್ಲಾನು ಅಷ್ಟೇ ಚೆನ್ನಾಗಿದೆ. ಸೇಮ್ ಸಂಕ್ರಾಂತಿ ಇದ್ದಂಗಿಲ್ರಿ? ಎಲ್ಲಾನು ಅದೇ ಅಲ್ವಾ ಸಂಕ್ರಾಂತಿ. ಬರ್ರಿ ನೆಕ್ಸ್ಟ್. ಖಂಡಿತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಈ ರಂಗೋಲಿ ನೋಡಾಕತ್ತೀನಲ್ರಿ ನಾನು. ಇದು ಹೆಂಗೈತಿ ಅಂದ್ರ ರೊಕ್ಕ ಕಡಿಮೆ, ಲುಕ್ ಜಾಸ್ತಿ, ಹಿಂಗೈತಿ ಇದು. ಇದ್ರ ಬಗ್ಗೆ ನಮ್ಮ ಅಣ್ಣಾರ ಏನ್ ಹೇಳ್ತಾನೆ ಕೇಳುತ್ತಾರ್ರಿ. ನನಗೆ ಹೇಗೆ ಅನಿಸ್ತಿದೆ ಅಂತ ಅಂದರೆ, ಅವ್ರಿಗೆ ತುಂಬ ಪೇಷನ್ಸ್ ಇರಬೇಕು. ಇಷ್ಟು ದೊಡ್ಡ ರಂಗೋಲಿ ಅಷ್ಟು ಟೈಮ್ ತೊಗೊಂಡು ಬರಿಬೇಕು ಅಂತ ಅಂದರೆ, ಆದರೂ ಎಷ್ಟು ಕಟ್ನಿಟ್ಟಾಗಿ ಎಲ್ಲ ಎಷ್ಟು ಶಾರ್ಪಾಗಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಈವನ್ ಅದು ಫೀಲಿಂಗ್ಸ್ ಎಲ್ಲ ಇವ್ರ ಮಗಳು ಮಾಡಿರೋದಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಕೂಡ ಮಗಳು ಭಾಳ ತ್ರಾಸ್ ತಗೊಂಡು ರಂಗೋಲಿ ಬಿಡಿಸ್ಯಾರ.